ನೀವು ಯಾರನ್ನಾದ್ರೂ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀರಾ ಅಥವಾ ಅದು ಬರೀ ಅಟ್ರಾಕ್ಷನ್? ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಎಲ್ರಿಗೂ ಇದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ದಟ್ ಈಸ್ ಲವ್ ವರ್ಸಸ್ ಅಟ್ರಾಕ್ಷನ್. ಸೊ ಇದರ ಡಿಫ್ರೆನ್ಸ್ ನೀವು ತಿಳ್ಕೊಂಡ್ರೆ ಯಾವ್ದು ಅಟ್ರಾಕ್ಷನ್ ಅಂಡ್ ಯಾವ್ದು ಪ್ರೀತಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಅಂಡ್ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿತಿದ್ದೀರಾ? ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್. ಓಕೆ, ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಐ ನೋ ತುಂಬಾ ಜನ ಪ್ರೀತಿ ಮತ್ತೆ ಅಟ್ರಾಕ್ಷನ್ ನ ಕನ್ಫ್ಯೂಷನ್ ಮಾಡ್ಕೊಂಡು ಆಲ್ರೆಡಿ ಮೋಸ ಹೋಗಿರ್ತೀರಾ ಅಂತ. ಯಾರನ್ನಾದ್ರೂ ನೋಡಿದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಅವ್ರ ಮೆಸೇಜ್ ಏನಾದ್ರು ಬಂದಾಗ ಮುಖದಲ್ಲಿ ನಿಮ್ಗೆ ನಗು ಮೂಡೋದು, ಅಥವಾ ಅವ್ರ ಬಗ್ಗೆನೇ ದಿನವಿಡೀ ಯೋಚನೆ ಮಾಡ್ತಾ ಇರೋದು ಅಥವಾ ಯೋಚನೆ ಬರ್ತಾ ಇರೋದು. ಸೊ ಇದೆಲ್ಲಾನು ಪ್ರೀತಿ ಸಂಕೇತ ಅನ್ಕೊಂಡು ತುಂಬಾ ಮೋಸ ಹೋಗ್ಬಿಟ್ಟಿದ್ದೀರಾ ಆಲ್ರೆಡಿ, ಕರೆಕ್ಟ್? ಸೊ ಹಾಗಿದ್ರೆ ಇದು ಬರೀ ಆಕರ್ಷಣೆನಾ, ಪ್ರೀತಿ ಅಲ್ವಾ? ಓಕೆ, ಇವೆರಡರ ನಡುವಿನ ವ್ಯತ್ಯಾಸನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನು ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ. ಒಂದ್ ಕಾಲೇಜಲ್ಲಿ ಒಂದು ಹುಡುಗ ಇರ್ತಾನೆ ಅಂಡ್ ಒಂದು ಹುಡುಗಿನ ನೋಡ್ತಾನೆ, ಅವಳ ನಗು ಇಷ್ಟ ಆಗುತ್ತೆ, ಅವಳ ಜೊತೆ ಮಾತಾಡ್ಬೇಕಂತ ಅನ್ಸುತ್ತೆ. ಅಂಡ್ ಆ ಹುಡುಗಿ ಬೇರೆಯವ್ರ ಜೊತೆ ಮಾತಾಡಿದಾಗ, ಬೇರೆ ಹುಡುಗರ ಜೊತೆ ಮಾತಾಡಿದಾಗ ಇವನಿಗೆ ಸಹಿಸೋದಕ್ಕೆ ಆಗ್ತಿರೋದಿಲ್ಲ. ಸೊ ಆ ಹುಡುಗ ಇದನ್ನ ಪ್ರೀತಿ ಅಂತ ತಿಳ್ಕೊಳ್ತಾನೆ ಅಂಡ್ ಫ್ರೆಂಡ್ಸ್ಗೆಲ್ಲ ಹೇಳ್ತಾನೆ, ಸೊ ನಾನು ಆ ಹುಡುಗಿನ ಇಷ್ಟಪಡ್ತಿದ್ದೀನಿ, ಪ್ರೀತಿಸ್ತಿದ್ದೀನಿ ಅಂತ. ಓಕೆ, ಆದ್ರೆ ಕೆಲವು ತಿಂಗಳ ನಂತರ ಮತ್ತೆ ಇನ್ನೊಂದು ಹುಡುಗಿನ ನೋಡಿದಾಗ ಆ ಹುಡುಗಂಗೆ ಸೇಮ್ ಭಾವನೆ ಬರುತ್ತೆ. ಹಾಗಿದ್ರೆ ಮೊದಲನೇ ಹುಡುಗಿನ ನೋಡಿದಾಗ ಆಗಿದ್ದ ಭಾವನೆ, ಬಂದಿದ್ದಂತಹ ಫೀಲಿಂಗ್ಸ್ ಅದೆಲ್ಲ ಬರೀ ಆಕರ್ಷಣೆನಾ, ಪ್ರೀತಿ ಅಲ್ವಾ? ಸೊ ಹಾಗಿದ್ರೆ ಅಟ್ರಾಕ್ಷನ್ ಅಂದ್ರೆ ಏನು? ಆಕರ್ಷಣೆ ಅನ್ನೋದು ಪ್ರಾಬಬ್ಲಿ ಕಣ್ಣಿನಿಂದ ಆರಂಭ ಆಗುತ್ತೆ. ಹೇಗೆ? ನಮ್ಗೆ ಯಾವ್ದೋ ಒಬ್ಬರ ರೂಪ, ವ್ಯಕ್ತಿತ್ವ, ಆತ್ಮವಿಶ್ವಾಸ, ಮಾತಿನ ಶೈಲಿ ಅಥವಾ ಪ್ರತಿಭೆ ಇವುಗಳು ಇಷ್ಟ ಆಗುತ್ತೆ. ಸೊ ಆಕರ್ಷಣೆ ಅನ್ನೋದು ಒಂದು ಸ್ಪಾರ್ಕ್ ಅಷ್ಟೇನೆ, ಒಂದು ಕ್ಷಣದಲ್ಲಿ ಹುಟ್ಟಬಹುದದು. ಅಂಡ್ ನನಗ ವ್ಯಕ್ತಿ ಬೇಕು ಅನ್ನೋ ಒಂದು ಭಾವನೆನ ಬರ್ಸುತ್ತೆ. ಆದ್ರೆ ನೀವಿಲ್ಲಿ ಗಮನಿಸ್ಬೇಕಾಗಿರೋದು, ಇದು ಒಂದು ಪರ್ಸನ್ ನ ಒಂದು ಪರ್ಟಿಕ್ಯುಲರ್ ಕ್ವಾಲಿಟಿ, ಅದನ್ನ ಮಾತ್ರ ನೋಡಿರ್ತೀವಿ ಅಲ್ವಾ? ಸೊ ಈ ಆಕರ್ಷಣೆಯಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಕ್ವಾಲಿಟಿನ ಮಾತ್ರ ನೋಡಿರ್ತೀವಿ ಅಷ್ಟೇನೆ. ಎಂಟೈರ್ ಆ ಪರ್ಸನ್ ಇಷ್ಟ ಆಗಿರೋದಿಲ್ಲ ನಮ್ಗಿನ್ನ, ಜಸ್ಟ್ ಸಮ್ ಪಾರ್ಟ್ ಆಫ್ ದೆಮ್ ವಿ ಲೈಕ್, ರೈಟ್? ಆದ್ರೆ ಪ್ರೀತಿ ಒಂದು ವ್ಯಕ್ತಿನ ಸಂಪೂರ್ಣವಾಗಿ ಇಷ್ಟಪಡುವಂಥದ್ದು. ಸೊ ಹಾಗಿದ್ರೆ ಈ ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ನಿಧಾನವಾಗಿ ಬೆಳೆಯುವಂತಹ ಒಂದು ಭಾವನೆ. ಪ್ರೀತಿ ಅಂದ್ರೆ ಬರೀ ಇಷ್ಟಪಡೋದು ಅಂತಾನೆ ಅಲ್ಲ. ಪ್ರೀತಿ ಅಂದ್ರೆ ಇನ್ನೊಬ್ಬರಲ್ಲಿರುವಂತಹ ಒಳ್ಳೆತನ ಮಾತ್ರ ಅಲ್ಲ, ಅವರ ದುರ್ಬಲತೆ, ಅವರಲ್ಲಿರುವಂತಹ ಒಂದು ಇನ್ಸೆಕ್ಯೂರಿಟಿ ಭಾವನೆಗಳು, ಅಥವಾ ಅವರಲ್ಲಿರುವಂತಹ ಯಾವುದೇ ಒಂದು ತರಹದ ಡೆಫಿಷಿಯನ್ಸಿ ಆಗಿರ್ಬೋದು. ಐ ಮೀನ್ ಎನಿಥಿಂಗ್, ಇಟ್ ಕುಡ್ ಬಿ ಲೈಕ್ ಅವರು ಅಷ್ಟೊಂದು ಬುದ್ಧಿವಂತರಾಗಿಲ್ದಲೇ ಇರ್ಬೋದು, ಅಥವಾ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರಬಹುದು, ಅಥವಾ ಇನ್ನೇನೋ ಇರಬಹುದು ಅವ್ರಿಗೆ. ಓಕೆ, ಸೊ ಅದ್ ಎಲ್ಲಾ ದುರ್ಬಲತೆಗಳನ್ನು ಮೀರಿ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿ ಅವ್ರನ್ನ ಇಷ್ಟಪಡುವಂಥದ್ದು ಪ್ರೀತಿ. ಈ ಅಟ್ರಾಕ್ಷನ್ ಅನ್ನೋದು ಏನ್ ಹೇಳುತ್ತೆ ಅಂದ್ರೆ, ಓಕೆ ಕಂಪ್ಲೀಟ್ ನೀವೊಂದು ಪರಿಪೂರ್ಣರಾಗಿದ್ದೀರಾ ಅನ್ನೋದನ್ನ ಹೇಳುತ್ತೆ. ಆದ್ರೆ ಪ್ರೀತಿ ಅನ್ನೋದು ನೀನು ಪರಿಪೂರ್ಣವಾಗಿಲ್ಲ, ಬಟ್ ಸ್ಟಿಲ್ ನನಗೆ ನೀನು ಅಮೂಲ್ಯವಾದಂತಹ, ಓಕೆ, ಪರಿಪೂರ್ಣತೆ ಇಲ್ಲದೆ ಹೋದ್ರೂ ಕೂಡ ನೀನು ನನಗೆ ಅಮೂಲ್ಯವಾದಂತವರು ಅಂತ. ಅರ್ಥ ಆಗ್ತಿದ್ಯಾ? ಸೊ ಇದೇ ಡಿಫ್ರೆನ್ಸ್ ಪ್ರೀತಿ ಮತ್ತೆ ಅಟ್ರಾಕ್ಷನ್ಗೆ. ಈ ಅಟ್ರಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸೈಟ್ಮೆಂಟ್ ಇರುತ್ತೆ, ವಿ ಗೆಟ್ ಎಕ್ಸೈಟೆಡ್. ಆಕರ್ಷಣೆ ಅನ್ನೋದು ಒಂದು ಉತ್ಸಾಹ ಕೊಡುತ್ತೆ. ಹೊಸದಾಗಿ ಯಾರನ್ನಾದ್ರೂ ಮೀಟ್ ಆದಾಗ, ಅವ್ರ ಇಷ್ಟ ಆದಾಗ, ಸೊ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಸ್ವಲ್ಪ ನಿದ್ರೆ ಕಡಿಮೆ ಆಗುತ್ತೆ, ಆಮೇಲೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಇದೆಲ್ಲ ಏನ್ ಗೊತ್ತಾ, ನಿಮ್ಮ ಬ್ರೈನಿನ ರಾಸಾಯನಿಕ ಕ್ರಿಯೆಗಳಿಂದ ಆಗುವಂಥದ್ದು. ಅದಕ್ಕೋಸ್ಕರನೇ ಈ ಅಟ್ರಾಕ್ಷನ್, ಆಕರ್ಷಣೆ ಅನ್ನೋದು ಕೆಲವೊಂದ್ಸಲ ಮಾಯೆ ರೀತಿ ಅನ್ಸುತ್ತೆ. ಬಟ್ ಈ ಒಂದು ಎಕ್ಸೈಟ್ಮೆಂಟ್, ಉತ್ಸಾಹ ಕಡಿಮೆ ಆದ್ಮೇಲೆ ಏನು ಉಳಿಯುತ್ತೆ ಅಲ್ಲಿ? ಸೊ ಅಲ್ಲೇನೆ ಪ್ರೀತಿಯ ಪರೀಕ್ಷೆ ಆರಂಭ ಆಗೋದು. ಪ್ರೀತಿ ಅನ್ನೋದು ವಾಸ್ತವಿಕತೆನ ಸರ್ವೈವ್ ಮಾಡುತ್ತೆ, ರಿಯಾಲಿಟಿನ ಸರ್ವೈವ್ ಮಾಡುತ್ತೆ. ಯಾರಾದ್ರೂ ಕಷ್ಟದಲ್ಲಿದ್ದಾಗ, ಹಣಕಾಸಿನ ಸಮಸ್ಯೆಯಲ್ಲಿದ್ದಾಗ, ಆರೋಗ್ಯ ಸಮಸ್ಯೆಯಲ್ಲಿದ್ದಾಗ, ಅಥವಾ ಯಾವುದೇ ಒಂದು ಫೇಲ್ಯೂರ್ಸ್, ವಿಫಲತೆಗಳನ್ನ ಅನುಭವಿಸ್ತಿದ್ದಾಗ ನೀವು ಅವ್ರ ಜೊತೆ ಇರೋದಕ್ಕೆ ಬಯಸಿದ್ರೆ ಅದು ಆಕರ್ಷಣೆಗಿಂತ ಹೆಚ್ಚು. ಪ್ರೀತಿ ಬರೀ ಸಂತೋಷದ ದಿನಗಳಲ್ಲಿ ಮಾತ್ರ ಕಾಣಿಸೋದಿಲ್ಲ, ಅರ್ಥ ಆಗ್ತಿದ್ಯಾ?
ಕಷ್ಟದ ದಿನಗಳಲ್ಲೂ ಉಳಿದ್ರೆ ಮಾತ್ರ ಅದು ಪ್ರೀತಿ, ಇಲ್ಲ ಅಂದ್ರೆ ಅದು ಕೇವಲ ಆಕರ್ಷಣೆ ಮಾತ್ರ. ಈ ಅಟ್ರಾಕ್ಷನ್ ಏನ್ ಮಾಡುತ್ತೆ, ವಾಟ್ ಐ ಕ್ಯಾನ್ ಗೆಟ್ ಅನ್ನೋದನ್ನ ಥಿಂಕ್ ಮಾಡ್ತಿರ್ತೀನಿ, ನನಗೆ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರುತ್ತೆ. ಆದ್ರೆ ಪ್ರೀತಿ ನನ್ನಿಂದ ಅವ್ರಿಗೆ ಏನ್ ಕೊಡಬಹುದು ಅನ್ನೋದನ್ನ ಥಿಂಕ್ ಮಾಡುತ್ತೆ. ಇದು ಬಹಳ ದೊಡ್ಡ ವ್ಯತ್ಯಾಸ, ಗೊತ್ತಾಗ್ತಿದ್ಯಾ? ಪ್ರೀತಿ ಅಂದ್ರೆ ತ್ಯಾಗ ಮಾತ್ರ ಅಲ್ಲ, ಅದರಲ್ಲಿ ಸ್ವಾರ್ಥ ಕಡಿಮೆ, ಕಾಳಜಿ ಹೆಚ್ಚು ಇರುತ್ತೆ. ಒಂದು ಸರಳವಾದಂತಹ ಪ್ರಶ್ನೆನ ನಿಮಗ್ ನೀವೇ ಕೇಳ್ಕೊಳ್ಳಿ. ನಿಮ್ಗೆ ಯಾರೊಬ್ರು ಇಷ್ಟ ಆದ್ರೆ ಆ ವ್ಯಕ್ತಿಯ ಸೌಂದರ್ಯ, ಹಣ ಅಥವಾ ಅವರೊಂದು ಹುದ್ದೆ, ಸ್ಥಾನಮಾನ ಇವೆಲ್ಲ ಇಲ್ದಿದ್ರು ಕೂಡ ನೀವು ಅವ್ರನ್ನ ಇಷ್ಟ ಪಡ್ತಿದ್ರ, ಅವ್ರನ್ನ ಗೌರವಿಸ್ತಿದ್ರ? ಹೌದು ಅನ್ನೋದು ನಿಮ್ಮ ಆನ್ಸರ್ ಆದ್ರೆ ನೀವು ಪ್ರೀತಿಯ ದಿಕ್ಕಿನಲ್ಲಿ ಇದ್ದೀರಾ ಅಂತ ಅರ್ಥ. ಇಲ್ಲ ಅನ್ನೋದಾದ್ರೆ ಅದು ಬರೀ ಆಕರ್ಷಣೆ ಮಾತ್ರ. ಓಕೆ, ಹಾಗಾದ್ರೆ ನಮ್ಗೆ ಯಾಕೆ ಕನ್ಫ್ಯೂಸ್ ಆಗುತ್ತೆ ಇದ್ರ ಬಗ್ಗೆ ಜಾಸ್ತಿ? ಇವತ್ತಿನ ಯುಗನೇ ಹಂಗಿದೆ, ಇವತ್ತಿನ ದಿನನೇ ಹಂಗಿದೆ. ಸೋಷಿಯಲ್ ಮೀಡಿಯಾ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಪ್ರಭಾವ. ಯಾರನ್ನಾದ್ರೂ ನೋಡ್ತೀವಿ, ಇಷ್ಟಪಡ್ತೀವಿ, ಅದಕ್ಕೆ ಲವ್ ಅಂತ ಟೈಟಲ್ ಕೊಟ್ಬಿಡ್ತೀವಿ, ಕರೆಕ್ಟ್? ಆದ್ರೆ ಪ್ರೀತಿ ಬರೀ ಒಂದು ಭಾವನೆ ಅಲ್ಲ, ಅದೊಂದು ನಿರ್ಧಾರ ಕೂಡ ಹೌದು. ಪ್ರತಿದಿನ ಗೌರವಿಸ್ಬೇಕು, ಪ್ರತಿದಿನ ಅರ್ಥ ಮಾಡ್ಕೋಬೇಕು, ನಂಬಿಕೆ ಇಡಬೇಕು, ಸಪೋರ್ಟಿವ್ ಆಗಿರ್ಬೇಕು. ಇವುಗಳ ಒಟ್ಟು ಹೆಸರೇ ಪ್ರೀತಿ ಆಗಿರುತ್ತೆ. ಓಕೆ, ನಿಮ್ಮ ಒಂದು ಭಾವನೆ ಪ್ರೀತಿನ ಅಥವಾ ಆಕರ್ಷಣೆನ ಅಂತ ನೀವು ತಿಳ್ಕೋಬೇಕು ಇನ್ನು ಮುಂದೆ ಯಾವಾಗ್ಲಾದ್ರೂ ಅಂದ್ರೆ ಸಿಂಪಲ್ ಅಂಡ್ ಕ್ವಿಕ್ ಆಗಿ 3 ಕ್ವೆಶನ್ಸ್ ನ ನಿಮಗೆ ನೀವೇ ಕೇಳ್ಕೊಳ್ಳೋದಕ್ಕೆ ನಾನು ನಿಮಗೆ ಕೊಡ್ತೀನಿ. ಆ ಕ್ವೆಶನ್ಸ್ ನ ನೀವು ಕೇಳ್ಕೊಳ್ಳಿ. ನಾನು ಅವರ ಸೌಂದರ್ಯ ಅಥವಾ ರೂಪಕ್ಕೆ ಅಟ್ರಾಕ್ಟ್ ಆಗಿದ್ದೀನ ಅಥವಾ ಅವರ ವ್ಯಕ್ತಿತ್ವಕ್ಕೆ ಅಟ್ರಾಕ್ಟ್ ಆಗಿದ್ದೀನ ಅನ್ನೋದು ಮೊದಲನೇ ಕ್ವೆಶನ್ ಕೇಳ್ಕೊಳ್ಳಿ. ನೆಕ್ಸ್ಟ್, ಅವರು ಬದಲಾದ್ರೂ ಕೂಡ ನಾನು ಅವ್ರನ್ನ ಗೌರವಿಸ್ತೀನ ಅನ್ನೋದನ್ನ ನೀವು ಕೇಳ್ಕೊಳ್ಳಿ. ಮೂರನೇದು, ಅವರ ಸಂತೋಷನ ನನ್ನ ಸಂತೋಷದಷ್ಟೇ ನಾನು ಗೌರವಿಸ್ತೀನ, ಬೆಲೆ ಕೊಡ್ತೀನ ಅನ್ನೋದನ್ನು ಕೇಳ್ಕೊಳ್ಳಿ. ಈ ಎಲ್ಲಾ ಪ್ರಶ್ನೆಗೆ ಹೌದು ಅನ್ನೋದಾದ್ರೆ ಎಸ್, ಇಟ್ಸ್ ಅ ಲವ್. ಕೊನೆಯದಾಗಿ ಹೇಳ್ಬೇಕಂದ್ರೆ ನಾನು ಅಟ್ರಾಕ್ಷನ್ ತಪ್ಪು ಅಂತ ಹೇಳ್ತಿಲ್ಲ, ಅದು ಸಹಜನೇ. ಅಂಡ್ ಎಷ್ಟೊಂದು ಲವ್ ಸ್ಟೋರಿಗಳು ಅಟ್ರಾಕ್ಷನ್ ಇಂದನೇ ಸ್ಟಾರ್ಟ್ ಆಗಿರೋದು. ಆದ್ರೆ ಎಲ್ಲ ಆಕರ್ಷಣೆಗಳು ಪ್ರೀತಿಯಾಗಿ ಬೆಳೆಯೋದಿಲ್ಲ. ಈ ಆಕರ್ಷಣೆ ಅನ್ನೋದು ಒಂದು ಸ್ಪಾರ್ಕ್ ತರ ಅಂತ ತಿಳ್ಕೊಳ್ಳಿ, ಕಿಡಿ. ಓಕೆನಾ? ಪ್ರೀತಿ ಅಂದ್ರೆ ದೀರ್ಘಕಾಲವಾಗಿ ಹೊಳೆಯುವ ಜ್ಯೋತಿ ತರ. ಓಕೆನಾ? ಫ್ಲೇಮ್. ಗೊತ್ತಾಗ್ತಿದ್ಯಾ? ಆಕರ್ಷಣೆ ನೋಡಿದ ತಕ್ಷಣ ಕಣ್ಣಿನಿಂದ ಆರಂಭ ಆಗುತ್ತೆ, ಅದು ಪ್ರೀತಿ ಹೃದಯದಲ್ಲಿ ಬೆಳೆಯುತ್ತೆ. ಆಕರ್ಷಣೆ ಕ್ವಿಕ್ ಆಗಿ ಬೇಗ ಬಂದ್ಬಿಡುತ್ತೆ, ಬಟ್ ಪ್ರೀತಿ ಟೈಮ್ ತಗೊಳುತ್ತೆ. ಆಕರ್ಷಣೆ ಕೇಳೋದು ನಾನು ನಿನ್ನ ಇಷ್ಟ ಪಡ್ತೀನಿ ಅಂತ, ಆದ್ರೆ ಪ್ರೀತಿ ಕೇಳೋದು ನಾನು ನಿನ್ನ ಅರ್ಥ ಮಾಡ್ಕೊಳ್ತೀನಿ ಅಂತ. ಪ್ರೀತಿ ಅಂದ್ರೆ ಯಾರನ್ನಾದ್ರೂ ಪರಿಪೂರ್ಣರಾಗಿ ಕಾಣೋದಲ್ಲ, ಅವರ ಅಪೂರ್ಣತೆಗಳ ನಡುವೆ ಕೂಡ ಅವರನ್ನೇ ನೀವು ಆರಿಸ್ಕೊಳ್ಳೋದೇ ಪ್ರೀತಿ. ಓಕೆ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಉತ್ತಮವಾದಂತಹ ಒಂದು ಮೆಸೇಜ್ ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಪ್ರೀತಿನ ಆಕರ್ಷಣೆನ ಅಂತ ಕರೆಕ್ಟಾಗಿ ಗೆಸ್ ಮಾಡಿ ಉತ್ತರ ಸಿಕ್ಕಿ ನಿಮಗೆ ನೀವೇ ಕನ್ಕ್ಲೂಷನ್ ತಂದ್ಕೊಂಡು ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿನ ಅಟ್ರಾಕ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಸಿ ಯು ಆಲ್ ಗೈಸ್.